ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಲೆಮನ್ ರೈಸ್ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದೊಂದು ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಶೇಂಗಾ ಬೀಜ, ಸಾಸಿವೆ, ಜೀರಿಗೆ, ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು, ಒಂದ್ 5ರಿಂದ 6 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದ್ 4 ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಬಾಣ್ಲಿ ಎಣ್ಣೆ ಹಾಕಿದೀನಿ ಕಣ್ರಿ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ಇಲ್ಲಿ ನಾನು ರಾತ್ರಿ ಉಳಿದಿರೋ ಅನ್ನಕ್ಕೆ ನಾನು ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಿಸಿ ಅನ್ನ ಮಾಡ್ಕೋಬಹುದು. ಮುಂಚೆನೆ ಮಾಡಿ ಇಟ್ಕೋಬೇಕಂದ್ರೆ 5 ನಿಮಿಷದಲ್ಲೇ ಇದು ಒಗ್ಗರಣೆ ರೆಡಿ ಆಗುತ್ತೆ. ನೆಕ್ಸ್ಟ್ ಶೇಂಗಾ ಬೀಜ ಹಾಕೊಳ್ಳೋಣ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಕಂದು ಬಣ್ಣ ಬರೋ ತನಕನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಇದು ಲೆಮನ್ ರೈಸ್ ಒಂದ್ 5 ನಿಮಿಷದಲ್ಲೇ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ನೋಡ್ರಿ, ಹಸಿಮೆಣಸಿನಕಾಯಿ ಇದು ಖಾರ ಲೆಸ್ ಇದೆ ಕಣ್ರಿ. ಹಾಗಾಗಿ ನಾನು ಒಂದ್ 5ರಿಂದ 6 ಮೆಣಸಿನಕಾಯಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೆ. ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ. ನೋಡ್ರಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಲೆಮನ್ ರೈಸ್ ಇದು ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು, ಹುಳಿ ಹುಳಿಯಾಗಿ. ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಲೆಮನ್ ಹಿಂಡ್ಕೊಳ್ಳೋಣ್ರಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ಅದು ಬೀಜ ಹೋಗ್ಬಾರ್ದು ಅಂತ ಅದ್ರ ಮೇಲೆ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಆ ರೈಸು ರಾತ್ರಿ ಉಳಿದಿದ್ರೆ ಅಥವಾ ನೀವು ಮುಂಚೆನೆ ರೈಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದ್ 5 ನಿಮಿಷದಲ್ಲೇ ಇದು ಒಗ್ಗರಣೆ ರೆಡಿ ಆಗುತ್ತೆ ಕಣ್ರಿ. ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಬೆಳಗಿನ ತಿಂಡಿಗೆ. ನೋಡ್ರಿ, ಎಲ್ಲಾ ನಿಂಬೆಹಣ್ಣು ಈ ರೀತಿ ಹಿಂಡ್ಕೊಂಡಾಯ್ತು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಒಂದು 1/4 ಸ್ಪೂನು ಅರಿಶಿನ ಪುಡಿ ಹಾಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಇದಕ್ಕೆ ಒಂದು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತುರ್ಕೊಂಡು ಹಾಕೋಬಹುದು ಕಣ್ರಿ. ಇಲ್ಲಿ ಕ್ಯಾರೆಟ್ ಇರ್ಲಿಲ್ಲ, ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ಇನ್ನು ಕ್ಯಾರೆಟ್ ತುರ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಲೆಮನ್ ರೈಸ್. ನೋಡ್ರಿ, ವೈಟ್ ರೈಸ್ ಹಾಕೊಂಡು ಕಲಸ್ಕೊಂತಾ ಇದ್ದೀನಿ. ನಾನು ರಾತ್ರಿ ಉಳಿದಿರೋ ಅನ್ನನ ಈ ರೀತಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ರಾತ್ರಿ ಉಳಿದಿರೋ ಅನ್ನದಲ್ಲಿ ನಾನು ಒಂದ್ 2-3 ರೆಸಿಪಿ ಮಾಡಿದೀನಿ ಕಣ್ರಿ. ವಿಡಿಯೋ ನೋಡಿ ಅದರಿಂದ ವಡೆ ಮಾಡೋದು, ಮತ್ತೆ ರಾತ್ರಿ ಉಳಿದಿರೋ ಅನ್ನದಿಂದ ದೋಸೆ ಯಾವ ರೀತಿ ಮಾಡೋದು ಪ್ರತಿಯೊಂದು ಮಾಡಿದೀನಿ. ಹಾಗಾಗಿ ಇದು ಒಂದು ಟ್ರೈ ಮಾಡೋಣ ಅಂತಂದು ನಾನು ಲೆಮನ್ ರೈಸ್ ಮಾಡ್ತಾ ಇದೀನಿ ಕಣ್ರಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ.